ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಈ ಬಾರಿಯ ಈ ಚಂದ್ರಗ್ರಹಣವನ್ನ ಬ್ಲಡ್ ಮೂನ್, ರಕ್ತ ಚಂದ್ರಗ್ರಹಣ ಅಂತ ಕರೀತಾರೆ. ಯಾಕಾಗಿ ಆ ರೀತಿ ಹೇಳ್ತಾರೆ? ಕೆಂಪು ಚಂದ್ರ ಪ್ರಳಯವನ್ನೇ ಉಂಟು ಮಾಡ್ತಾನ? ಭಾರಿ ಖಂಡಾಂತರ ಏನಾದರೂ ಕಾದಿದೆಯಾ? ಈ ಪ್ರಶ್ನೆಗಳಿಗೆ ಕಬ್ಯಾಡಿ ಜಯಚಂದ್ರ ಗುರೂಜಿ ಉತ್ತರಿಸಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಈ ಖಗ್ರಾಸ ಚಂದ್ರಗ್ರಹಣದಲ್ಲಿಯೂ ಕಳೆದ ಕೆಲವು ವರ್ಷಗಳಿಂದ ಈ ವಿದ್ಯಮಾನ ಸಾಗ್ತಾ ಇದೆ. ಚಂದ್ರ ಸುತ್ತ ಭೂಮಿಯ ಹತ್ತಿರ ಬರ್ತಾ ಇರುವಾಗ ಈ ಖಗ್ರಾಸ ಚಂದ್ರಗ್ರಹಣ ಸಂಭವಿಸುವಾಗಲೂ ಆ ಚಂದ್ರನ ಮೇಲೆ ಭೂಮಿಯದಾದಂತಹ ಈ ನೆರಳು ಬೀಳುವಾಗ ಅಥವಾ ಭೂಮಿ ಅದರದಾದ ಚಂದ್ರನ ಪ್ರಭೆಯನ್ನು ಮರೆ ಮಾಡುವಾಗ ಅದು ಭೂಮಿಯ ಹತ್ತಿರದ ಚಂದ್ರನ ಅಂತರ ಸ್ವಲ್ಪ ಅದು ವೃತ್ತಾಕಾರದಲ್ಲಿ ಅವನು ಸಂಚರಿಸುವಾಗ ಕೆಲವೊಮ್ಮೆ ಆ ವೃತ್ತದ ಅಂತರ ಸ್ವಲ್ಪ ಕಡಿಮೆ ಆಗ್ತದೆ. ವ್ಯಾಸ ಭೂಮಿಯಿಂದ ಚಂದ್ರನ ಮಧ್ಯೆಯಿಂದ ತ್ರಿಜ್ಯ ಕಡಿಮೆ ಆವಾಗ ಅದು ಏನಾಗ್ತದೆ, ಈ ಭೂಮಿ ಮರೆಯಾಗಿಯೂ ಒಂದು ಕೆಂಪಿನ ಛಾಯೆ ಚಂದ್ರನ ಮೇಲೆ ಉಂಟಾಗ್ತದೆ. ಆದ್ದರಿಂದ ಅದಕ್ಕೆ ರಕ್ತಚಂದನ ಚಂದ್ರಗ್ರಹಣ ಅಂತ ಕರೀತಾರೆ ಇದನ್ನು. ಆದ್ದರಿಂದ ಅದು ರಕ್ತಚಂದನದ ಬಣ್ಣದಲ್ಲಿ ಚಂದ್ರ ಇರ್ತಾನೆ. ಆದ್ದರಿಂದ ಆವರಿಸಿದವಾಗಲೂ ಚಂದ್ರ ಒಂದು ರೀತಿ ರಕ್ತಚಂದನದ ರೀತಿಯಲ್ಲಿ ಅವನದ್ದಾದಂಥ ಪ್ರಭೆ ಹೊರಗಿನಿಂದ ಇದಾಗ್ತದೆ. ಮತ್ತು ಆ ಚಂದ್ರ ಆ ಗ್ರಹಣ ಸಂಭವಿಸುವ ಹತ್ತಿರದ ಕಾಲದವರೆಗೂ ಅವನು ರಕ್ತಚಂದನದ ಬಣ್ಣದಲ್ಲಿ ಇರುತ್ತಾ ಭೂಮಿಯ ನೆರಳು ಆವರಿಸ್ತಾ ಪೂರ್ಣ ಆವರಿಸ್ತದೆ. ಆದ್ದರಿಂದ ಅದಕ್ಕೆ ರಕ್ತಚಂದನ ಚಂದ್ರಗ್ರಹಣ ಅಂತ ಈ ಬಾರಿಯ ಪ್ರಕ್ರಿಯೆಗೆ ಕರೀತಾರೆ. ಕಳೆದ ಕೆಲವು ವರ್ಷದಲ್ಲಿಯೂ ಅದೇ ನಡೀತಾ ಇದೆ. ಇದರಲ್ಲಿ ಒಂದು ವಿಷಯ ಇದೆ. ಈ ಗ್ರಹಣದಲ್ಲಿ ರಕ್ತಚಂದನ ಚಂದ್ರಗ್ರಹಣ ಅನ್ನೋದು ಭಾರೀ ಉತ್ಪಾತವನ್ನು ಉಂಟು ಮಾಡ್ತದೆ, ಪ್ರಳಯವನ್ನು ಉಂಟು ಮಾಡ್ತದೆ, ಮಹಾವ್ಯವಸ್ಥೆಗಳನ್ನು ಉಂಟು ಮಾಡ್ತದೆ ಅಂತ ಎಲ್ಲ ಇವತ್ತು ಸೋಕಾಳು ಜೋಯಿಸಿರೋರು ಟಿ ವಿ ಮಾಧ್ಯಮದಲ್ಲಿ ಹೇಳಿ ಜನರನ್ನು ಹೆದರಿಸ್ತಾರೆ. ಒಂದು ವಿಷಯ ತಮಗೆ ನಾನಿದನ್ನು ಸಾದರಪಡಿಸಲಿಕ್ಕೆ ಬಯಸ್ತೇನೆ. ಯಾವುದೇ ಗ್ರಹಣವು ಒಂದು ಉತ್ಪಾತವನ್ನು ಅಥವಾ ದೊಡ್ಡ ಗಲಿಬಿಲಿಯನ್ನು ಅಥವಾ ಮಹಾ ಭೂಮಿಯ ಅವಾಂತರವನ್ನು ಗ್ರಹಣದ ಕಾಲದ ಕಾರಣದಿಂದ ಅದು ಉಂಟಾಗುವುದಿಲ್ಲ. ಆಯಾ ಕಾಲಕ್ಕೆ ಪ್ರಾಕೃತಿಕವಾದಂತಹ ವ್ಯವಸ್ಥೆಯ ಕಾಲದಲ್ಲಿ ಆಯಾ ಕಾಲಕ್ಕೆ ಭೂಮಿಯಲ್ಲಿ ಅದರದ ಉಷ್ಣತೆ ಜಾಸ್ತಿ ಆಗೋದು, ಉಷ್ಣತೆ ಕಡಿಮೆ ಆಗೋದು, ಪ್ರಕೃತಿಯ ನಾಶವನ್ನು ನಾವು ಮಾಡಿದ್ರಿಂದ ಆಗುವಂಥ ವ್ಯವಸ್ಥೆಗಳ ಕಾರಣದಿಂದ ಉತ್ಪಾತಾದಿಗಳು ಸ್ವಲ್ಪ ಹೆಚ್ಚಾಗ್ಬೋದು, ಭೂಕಂಪ ಆಗ್ಬೋದು, ಅಥವಾ ನೆರೆ ಬರ್ಬೋದು, ಅಥವಾ ಅದು ಬಿರುಗಾಳಿ ಬೀಸ್ಬೋದು, ಅಥವಾ ಜೋರಿನದಾದಂಥ ಮಳೆ ಅವಾಂತರ ಆಗ್ಬೋದು. ಇದೆಲ್ಲ ಪ್ರಾಕೃತಿಕವಾಗಿ ಆಗುವ ವ್ಯವಸ್ಥೆ. ಇದಕ್ಕೆ ಗ್ರಹಣದ ಸಂಬಂಧವನ್ನು ಕಲ್ಪಿಸಿ ಅಂತಹ ಎಲ್ಲ ಏನೇನೋ ಗಂಡಾಂತರ ಆಗ್ತದೆ ಅಂತ ಹೇಳುವುದು ಅಷ್ಟು ಸಮಂಜಸವಲ್ಲ. ಹಾಗಾದರೆ ಏನೂ ಆಗೋದಿಲ್ಲ? ಖಂಡಿತ ಆಗ್ತದೆ. ಯಾಕೆಂದರೆ ಪ್ರತಿ ಗ್ರಹರ ನಾವು ಚಂದ್ರ ಉಪಗ್ರಹ ಆಗಿದ್ದರೂ ಆತನದಾದಂಥ ಪರಿಣಾಮ ಭೂಮಿಯ ಜೀವಿಗಳ ಮೇಲೆ ಜಾಸ್ತಿ ಇರುವುದರಿಂದ ಆತ ಮನಕಾರಕವೂ ಹೌದು, ಬೇರೆ ಬೇರೆ ಕಾರಕತ್ವಗಳನ್ನು ಅವರಿಗೆ ನೀರಿನ ಕಾರಕತ್ವವೂ ಹೌದು, ಮನಕಾರಕತ್ವವೂ ಹೌದು, ಔಷಧಕಾರಕ ಹೌದು, ಸಸ್ಯಕಾರಕತ್ವ ಹೌದು. ಹೀಗೆ ಚಂದ್ರನಿಗೆ ಹಲವಾರು ಕಾರಕತ್ವಗಳನ್ನು ಕೊಟ್ಟಿರುವುದರಿಂದ ನಾವು ಜ್ಯೋತಿಷದಲ್ಲಿ ಅದಕ್ಕೆಲ್ಲ ಅದರದಂತಹ ಈ ಉದ್ದೀಪನ ಅವನತಿಗಳಿಗೆ ಕಾರಣ ಆಗ್ತಾನೆ. ಆದ್ದರಿಂದ ಆ ಪರಿಣಾಮಗಳೆಲ್ಲ ಉಂಟಾಗ್ತದೆ, ಹೌದು. ಆದರೆ ಇಡೀ ವಿಶ್ವನಾಶ ಆಗುವ ಅಥವಾ ಪ್ರಾಕೃತಿಕವಾದಂಥ ಬಹುದೊಡ್ಡ ಉತ್ಪಾತ ಇಡೀ ವಿಶ್ವದಲ್ಲಿ ಆಗ್ತದೆ ಅಂಥದ್ದೆಲ್ಲ ಗ್ರಹಣದ ಕಾಲದಿಂದ ಸಂಭವಿಸುವುದಿಲ್ಲ. ಅದರ ಬಗ್ಗೆ ಯಾರೂ ಭೀತರಾಗಬೇಕಾದ ಅಗತ್ಯ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.